ಕಂಪ್ಲೀಟ್ಲಿ ಹೊಸ ಪ್ರಾಡಕ್ಟ್ ಮಾರ್ಕೆಟ್ಗೆ. ಮೆಟಲ್ ಮೆಶ್ ಗಿನ ಚೆನ್ನಾಗಿರುತ್ತೆ, ಇದು ನಿಮ್ಗೆ ರೆಸ್ಟ್ ಹಿಡಿಯಲ್ಲ. ಮೆಟಲ್ ಮೆಶ್ ಗಿನ ತುಂಬಾ ಸ್ಟ್ರೆಂತ್ ಇದೆ. ಇವಾಗ 4 ಜನ ಸೇರಿ ಪುಲ್ ಮಾಡ್ತಾ ಇದಾರೆ ಮೆಶ್ನ. ಮೆಶ್ಗೆ ಏನು ಆಗಲ್ಲ, ಕಟ್ ಆಗಲ್ಲ. ನಿಮ್ಗೆ ನೋಡಿ ಎಷ್ಟು ಸ್ಟ್ರೆಂತ್ ಇದೆ, ಸ್ಟ್ರೆಂತ್ ನೋಡಿ ಎಷ್ಟು ಫ್ಲೆಕ್ಸಿಬಲ್ ಇದೆ ಅಂತಾನು ನಿಮ್ಗೆ ಗೊತ್ತಾಗುತ್ತೆ. ಕಂಪ್ಲೀಟ್ ಇಲ್ಲಿ ನೋಡಿ ಮೆಶ್ ನಿಮ್ಗೆ ಹೊರಗಡೆ ಬಂದ್ಬಿಡ್ತು. ಮೆಟಲ್ ಮೆಶ್ ಎಷ್ಟು ಕಷ್ಟ ಅಂತ ನೋಡಿ ಸರ್. ಒಂದೇ ಬೆಳ್ಳ ಲಿಫ್ಟ್ ಮಾಡಬಹುದು. 30 to 40% ಚೀಪರ್ ಬರುತ್ತೆ. ನಮಸ್ಕಾರ ಸರ್. ಹಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ನಾನು ಸೂಪರ್. ಹೌದು ಸರ್, ಇದು ಆಕ್ಚುಲ್ ಆಗಿ ಜಸ್ಟ್ ಫೆನ್ಸ್ಗೆ ಹೊಸ ಪ್ರಾಜೆಕ್ಟ್ ಇಲ್ಲಿ. ಸೊ ಬ್ಯಾಂಗ್ಳೂರಲ್ಲಿ ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದಕ್ಕೆ ಫಸ್ಟ್ ಟೈಮ್ ನಾವು ಪಾಲಿಹೆಕ್ಸ್ ಮೆಶ್ ಅಂತ ಯೂಟಿಲೈಸ್ ಮಾಡಿ ಫೆನ್ಸಿಂಗ್ ಮಾಡ್ತಾ ಇದ್ದೀವಿ ಸರ್. ಸೊ ನಿಮ್ದು ಕಂಪ್ನಿ ಬಂದ್ಬಿಟ್ಟು ಜಸ್ಟ್ ಫೆನ್ಸ್ ಅಲ್ಲ? ಹೌದು ಸರ್, ನಮ್ಮ ಕಂಪ್ನಿ ಬಂದು ಜಸ್ಟ್ ಫೆನ್ಸ್ ಅಂದ್ಬಿಟ್ಟು. ಸೊ ಜಸ್ಟ್ ಫೆನ್ಸ್ ಬಂದು ಫೆನ್ಸಿಂಗ್ ಫೀಲ್ಡಲ್ಲಿ ಸರ್ ಒನ್ ಆಫ್ ದ ಫುಲ್ಲಿ ಆರ್ಗನೈಸ್ಡ್ ಕಂಪ್ನಿ ಆಗಿರುತ್ತೆ. ಸೊ ಫೆನ್ಸಿಂಗ್ ಅಂತ ಬಂದಾಗ ನಮ್ಮ ಹತ್ರ ಆಲ್ಮೋಸ್ಟ್ 40 to 50 ವೆರೈಟಿ ಪ್ರಾಡಕ್ಟ್ಸ್ ಇದೆ. ಸೊ ಪ್ರಾಡಕ್ಟ್ ವೈಸ್ ಕಸ್ಟಮರ್ಗೆ ಯಾವ್ದು ಬೇಕು, ಡಿಪೆಂಡಿಂಗ್ ಆನ್ ದ ಪ್ರಾಪರ್ಟಿ, ಯಾವ ಪ್ರಾಪರ್ಟಿ ಹೇಗಿದೆ ಅದನ್ನೆಲ್ಲ ಚೆಕ್ ಮಾಡಿ ಆ ಪ್ರಾಪರ್ಟಿಗೆ ಯಾವ ಮೆಟೀರಿಯಲ್ ಸೂಟ್ ಆಗುತ್ತೆ ಅಂತ ನಾವು ಸಜೆಸ್ಟ್ ಮಾಡ್ತೀವಿ ಸರ್. ನಮ್ಮದು ಬಂದು ಕಂಪ್ಲೀಟ್ ಇನ್ಸ್ಟಾಲೇಷನ್ ಇರುತ್ತೆ ಫೆನ್ಸಿಂಗ್ ಆಗಲಿ. ಪ್ಲಸ್ ಕಸ್ಟಮರ್ಸ್ಗೆ ಮೆಟೀರಿಯಲ್ ಬೇಕಂದ್ರೆ ಬರೀ ಮೆಟೀರಿಯಲ್ ಕೂಡ ಸಪ್ಲೈ ಮಾಡ್ತೀವಿ. ಹೌದು ಸರ್, ಈ ಸೈಟ್ ಬಂದು ನೀವು ನೋಡಿದ್ರಿ ಅಂದ್ರೆ ವರ್ಕ್ ಮಾಡ್ತಿದ್ದಾರೆ ಜಸ್ಟ್ ಫೆನ್ಸ್ ಟೀಮು. ಸೊ ಇದು ಕಂಪ್ಲೀಟ್ ಇನ್ಸ್ಟಾಲೇಷನ್ಗೋಸ್ಕರ ಮಾಡ್ತಿರೋದು ನಾವು. ನೀವು ಇಲ್ಲಿ ನೋಡ್ಬೋದು ಸರೌಂಡಿಂಗ್ ಅಲ್ಲಿ ನಮ್ಮ ಕಸ್ಟಮರ್ ಇಲ್ಲ. ಸೊ ನಮ್ದು ಎಕ್ಸಿಕ್ಯೂಷನ್ ಹೆಂಗೆ ಅಂದ್ರೆ ಒಂದ್ಸರಿ ನಮ್ಗೆ ಆರ್ಡರ್ ಬಂತು ಅಂದ್ರೆ ಕಂಪ್ಲೀಟ್ ಎಕ್ಸಿಕ್ಯೂಷನ್ ನಾವೇ ಮಾಡ್ತೀವಿ. ಡೆಡಿಕೇಟೆಡ್ ಟೀಮ್ ಕಸ್ಟಮರ್ಗೆ ಕೊಟ್ಬಿಡ್ತೀವಿ. ಸೊ ಆ ಡೆಡಿಕೇಟೆಡ್ ಸೈಟ್ ಇಂಜಿನಿಯರ್ ಕಸ್ಟಮರ್ಗೆ ಕಂಟಿನ್ಯೂ ಅಪ್ಡೇಟ್ಸ್ ಕೊಡ್ತಾನೆ ಇರ್ತಾರೆ. ಈ ಸೈಟ್ಗೆ ಯಾವ ಫೆನ್ಸ್ ಯೂಸ್ ಮಾಡ್ತಾ ಇದ್ರಿ? ಇದೇನು ಹೊಸದಾಗಿ ಕಾಣ್ತಿದೆಯಲ್ಲ ಇದು ಫೆನ್ಸ್? ಹೌದು ಸರ್, ಇದು ಆಕ್ಚುಲ್ ಆಗಿ ಈ ಪರ್ಟಿಕ್ಯುಲರ್ ಪ್ರಾಪರ್ಟಿಗೆ ಅಂತ ನೀವು ನೋಡಿದ್ರೆ ನಾವು ಪಾಲಿಹೆಕ್ಸ್ ಮೆಶ್ ಯೂಟಿಲೈಸ್ ಮಾಡ್ತಾ ಇದೀವಿ. ಇದು ಬಂದು ಪಾಲಿಹೆಕ್ಸ್? ಹೌದು, ಪಾಲಿ ಎಥಿಲಿನ್ ಟ್ರೆಫ್ಟಲೈಟ್ ಮೆಟೀರಿಯಲ್ ಇಂದ ಮಾಡಿರೋದು. ಓಕೆ. ಸೊ ಇದು ಕಂಪ್ಲೀಟ್ಲಿ ಹೊಸ ಪ್ರಾಡಕ್ಟ್ ಮಾರ್ಕೆಟ್ಗೆ. ಇದು ಅವೈಲೇಬಲ್ ಇರೋದು ಬರೀ ಜಸ್ಟ್ ಫೆನ್ಸ್ ಕಂಪ್ನಿನಲ್ಲಿ ಮಾತ್ರ. ಸೊ ಈ ಪರ್ಟಿಕ್ಯುಲರ್ ಪ್ರಾಪರ್ಟಿಗೆ ನಾವು ಪಾಲಿಹೆಕ್ಸ್ ಮೆಶ್ ನಾನೇ ಯೂಟಿಲೈಸ್ ಮಾಡ್ತಾ ಇರೋದು. ಇದು ಸ್ಟ್ರೆಂತ್ ವೈಸ್ ಇರ್ಬೋದು, ಯಾಕಂದ್ರೆ ಇದು ನೋಡ್ಬೋದು ನೀವು, ನಿಮಗೆ ಆಲ್ಮೋಸ್ಟ್ 12 years ಲ್ಯಾಬ್ ಟೆಸ್ಟೆಡ್ ವಾರಂಟಿ ಇದೆ ಈ ಮೆಟೀರಿಯಲ್ ಅಲ್ಲಿ ನಿಮಗೆ. ಆ್ಯಂಡ್ ಇದು ಸ್ಟ್ರೆಂತ್ ವೈಸ್ ಇರ್ಬೋದು, ವೆಯ್ಟ್ ಇರ್ಬೋದು, ತುಂಬ ಚೆನ್ನಾಗಿದೆ. ಲೈಟ್ ವೆಯ್ಟು, ಸ್ಟ್ರೆಂತ್ ನಿಮಗೆ ಮೆಟಲ್ ಮೆಶ್ಗಿನ ಚೆನ್ನಾಗಿರುತ್ತೆ ಇದರಲ್ಲಿ. ಸೊ ಇದು ಬಂದು ಏನ್ರಲ್ಲಿ ಮಾಡಿರೋದು ಸರ್? ಇದು ನೋಡಿದ್ರೆ ತುಂಬಾ ಸ್ಮೂತ್ ಆಗಿ ಕಾಣ್ತಿದೆ ನಮಗೆ. ಹೌದು, ಇದು ಮಾಡಿರೋದು ಏನ್ರಿಂದ ಇದು ಸರ್? ಇದು ಬಂದು ನೀವು ಮೆಟೀರಿಯಲ್ ನೋಡಿದ್ರಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ಮಾಡಿರೋದು ಬಂದು ಪಾಲಿ ಎಥಿಲಿನ್ ಟ್ರೆಫ್ಟಲೈಟ್. ಓಕೆ. ಈ ಪೆಟ್ ಅಂತಾರಲ್ಲ, ಕಮರ್ಷಿಯಲ್ ಪೆಟ್ ಅಂತಾರಲ್ಲ, ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇಂದ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು ಇದನ್ನ. ಸೊ ಇದು ಬಂದು ಈ ತರ ಸೈಟ್ಗೆನಾ ಇಲ್ಲ ಫಾರ್ಮಿಂಗ್ ಲ್ಯಾಂಡ್ಗೂ ಹಾಕೋಬಹುದು ಸರ್? ಸರ್ ನೀವು ಇದನ್ನ ಎಲ್ಲಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಈ ಪರ್ಟಿಕ್ಯುಲರ್ ಫೆನ್ಸಿಂಗ್ಗೋಸ್ಕರ ಅಂತಾನೆ ಅಲ್ಲ. ಸೊ ನೀವು ಒಂದು ಫಾರ್ಮ್ ಲ್ಯಾಂಡ್ ಇರ್ಬೋದು, ಇಲ್ಲ ಈ ಥರ ಪ್ಲಾಟ್ ಫೆನ್ಸಿಂಗ್ಗೋಸ್ಕರ ಆಗಿರ್ಬೋದು, ಇಲ್ಲ ನೀವು ಗಾರ್ಡನ್ ಪಾರ್ಟೇಷನ್ ಮಾಡ್ತೀವಿ ಅಂದಿರ್ಬೋದು, ಇಲ್ಲ ನೀವು ಸ್ವಿಮ್ಮಿಂಗ್ ಪೂಲ್ ಹತ್ರ ನಾವು ಪಾರ್ಟೇಷನ್ ಮಾಡ್ಕೊತೀವಿ, ಇಲ್ಲ ಬಾಲ್ಕನಿಗೋಸ್ಕರ ಪಾರ್ಟೇಷನ್ ಮಾಡ್ಕೊತೀವಿ. ಇಂಟೀರಿಯರ್ ಆಗ್ಬೋದು, ಎಕ್ಸ್ಟೀರಿಯರ್ ಆಗ್ಬೋದು, ಎಲ್ಲಿ ಬೇಕಾದ್ರೂ ಯೂಟಿಲೈಸ್ ಮಾಡ್ಬೋದು ಸರ್. 12 years ನಿಮಗೆ ವಾರಂಟಿ ಸಿಗುತ್ತೆ ಜಸ್ಟ್ ಫೆನ್ಸ್ ಕಡೆಯಿಂದ. 12 years? ಹೌದು. ಆನ್ ಟಾಪ್ ಆಫ್ ದಟ್ ನಿಮಗೆ ಇದು ಬಂದು ಕಂಪ್ಲೀಟ್ಲಿ 100% ರೆಸ್ಟ್ ಪ್ರೂಫ್ ಮೆಟೀರಿಯಲ್. ಇದು ರೆಸ್ಟ್ ಪ್ರೂಫ್? ಹೌದು ಸರ್. ರೆಸ್ಟ್ ನೀರು ಟಚ್ ಆದ್ರೆ ಏನು ಆಗೋದೇ ಇಲ್ಲ. ಎಷ್ಟೇ ದಿನ ಎಷ್ಟೇ ವರ್ಷ ನೀರಲ್ಲಿ ಹಾಕಿಕ್ರಿ ಇದು ನಿಮಗೆ ರೆಸ್ಟ್ ಹಿಡಿಯಲ್ಲ. ಓ ಹಂಗೆ? ಅಂದ್ರೆ ಬೇರೆ ಕಂಬಿಗಳಾದ್ರೆ ನಾರ್ಮಲ್ ಆಗಿ ರೆಸ್ಟ್ ಹಿಡಿದು ಬಿಡ್ತವೆ. ಹೌದು. ಇವಾಗ ನೀವು ಮೆಟಲ್ ಅಂದ್ರೆ ನಿಮ್ಗೆ ಒಂದು 6 months ಇರ್ಬೋದು, ಮಳೆ ಬಿದ್ದಾಗಿಲ್ಲ 1 year ಇರ್ಬೋದು, ಮ್ಯಾಕ್ಸ್ ಟು ಮ್ಯಾಕ್ಸ್ ರೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ನೀವು ಇದು ಜಸ್ಟ್ ಫೆನ್ಸ್ ಇಂದ ಪಾಲಿಹೆಕ್ಸ್ ಮೆಶ್ ಪರ್ಚೇಸ್ ಮಾಡಿದಾಗ ನಿಮ್ಗೆ ಕಂಪ್ಲೀಟ್ಲಿ 100% ರೆಸ್ಟ್ ಪ್ರೂಫ್ ಸೊಲ್ಯೂಷನ್ ಇದು. ತುಂಬಾ ಜನ ಕಸ್ಟಮರ್ಸ್ ಇವಾಗ ಮೆಟಲ್ ಮೆಶ್ ಹಾಕಿ ಫೆನ್ಸಿಂಗ್ ಮಾಡ್ಕೊಂತಾರೆ, ಇಲ್ಲ ಮೆಟಲ್ ವೈರ್ಸ್ ಯೂಸ್ ಮಾಡಿ ಫೆನ್ಸಿಂಗ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ದಿನ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ, ಅವ್ರು ಇನ್ವೆಸ್ಟ್ ಮಾಡಿರೋದು ರಸ್ಟ್ ಹಿಡಿದಾಗ ಅದು ವೇಸ್ಟ್ ಆಫ್ ಮನಿ. ಸೊ ಅದೇ ನೀವು ಪಾಲಿಹೆಕ್ಸ್ ಮೆಶ್ ಯೂಟಿಲೈಸ್ ಮಾಡಿದಾಗ ಸೊ ಕಸ್ಟಮರ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ ಇದು. ಸೊ 12 years ಆದರೂ ನಿಮ್ಗೆ ರೆಸ್ಟ್ ಹಿಡಿಯಲ್ಲ. ಇದು ಸ್ಟ್ರೆಂತ್ ವೈಸ್ ಮೆಟಲ್ ಮೆಶ್ಗಿನ ತುಂಬಾ ಸ್ಟ್ರೆಂತ್ ಇದೆ. ಇದು ಟ್ರಿಪಲ್ ಟ್ವಿಸ್ಟ್ ಸ್ಟ್ರಾಂಗ್ ಇರುತ್ತೆ. ಹೌದು ಸರ್, ನೀವು ನೋಡ್ಬೋದು ಇದೆಲ್ಲಾನು ಟ್ರಿಪಲ್ ಟ್ವಿಸ್ಟ್ ಆಗಿರುತ್ತೆ. ಎಲ್ಲ ಕಾರ್ನರ್ಸ್ ಅಲ್ಲೂ ಟ್ರಿಪಲ್ ಟ್ವಿಸ್ಟಿಂಗ್ ಆಗಿದೆ. ಸೊ ಇದು ಸ್ಟ್ರೆಂತ್ ವೈಸ್ ಇರೋ ಕಟ್ ಮಾಡಕ್ಕೂ ಆಗಲ್ಲ ಅಷ್ಟು ಈಸಿಯಾಗಿ. ಕಟ್ ಮಾಡಿದ್ರೆ ನಾವು ವೈರ್ ಮಾತ್ರ ಕಟ್ ಆಗುತ್ತೆ, ಅದು ಮೆಶ್ ನಿಮ್ಗೆ ಎಂಟ್ರಿ ಸಿಗಲ್ಲ, ಯಾರೂ ಒಳಗಡೆ ಬರಕ್ ಆಗಲ್ಲ. ಯಾಕಂದ್ರೆ ಎಲ್ಲ ಕಾರ್ನರ್ಸ್ ಟ್ರಿಪಲ್ ಟ್ವಿಸ್ಟ್ ಆಗಿರುತ್ತೆ ಮೆಶ್ ಅಲ್ಲಿ. ಇಲ್ಲಿ ನೋಡಿ, ಇದು ಮೆಟಲ್ ಮೆಶ್. ಇದ್ರ ಸ್ಟ್ರೆಂತ್ಗೂ ನಮ್ದು ಸ್ಟ್ರೆಂತ್ಗೂ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಕಟ್ ಮಾಡ್ತಾ ಇದೀವಿ, ಹಿಂಗ್ ಓಪನ್ ಆಗುತ್ತೆ ನೋಡಿ, ಹಂಗೆ ಬ್ರೇಕ್ ಆಗುತ್ತೆ. ಹೌದಾ? ಹೌದು. ಅದೇ ನಿಮ್ಗೆ ಪಾಲಿಹೆಕ್ಸ್ ಮೆಶಲ್ ಆ ಥರ ಆಗಲ್ಲ. ಇದೇ ಮೆಟಲ್ ಮೆಶಲ್ ನೋಡಿ, ಹಿಂಗಾಗಿದ ತಕ್ಷಣ ಅಂದ್ರೆ ಇಷ್ಟು ಈಸಿಯಾಗಿ ಇದನ್ನ ಕಟ್ ಮಾಡಿ. ಹೌದು, ಮೆಟಲ್ ಆದ್ರೇನು ನಿಮ್ಗೆ ಇಲ್ಲಿ ನೋಡಿ ಮೆಶ್ ನಿಮ್ಗೆ ಇವಾಗ ನೋಡಿ ಕಂಪ್ಲೀಟ್ ಇಲ್ಲಿ ನೋಡಿ ಮೆಶ್ ನಿಮ್ಗೆ ಹೊರಗಡೆ ಬಂದ್ಬಿಡ್ತು. ಮೆಟಲ್ ಮೆಶ್ ನಿಮ್ಗೆ ಒಳಗಡೆ ಹೋಗ್ಬಿಡ್ಬೋದು. ಅಷ್ಟು ಈಸಿ ಇದೆ ಮೆಟಲ್ ಮೆಶ್ ನ ಇದನ್ನ ಕಟ್ ಮಾಡೋದು. ಇದು ಮೆಟಲ್ ಮೆಶ್ ಕಟ್ ಮಾಡಿದ್ವಿ. ಇವಾಗ ಇದು ನೋಡಿ, ಇದನ್ನ ಕಟ್ ಮಾಡ್ತೀವಿ. ಎಷ್ಟು ಕಷ್ಟ ಅಂತ ನೋಡಿ ಸರ್. ಒಂದ್ ಪ್ರೆಸ್ ನಿಮ್ಗೆ ಕಟ್ ಆಗಿಲ್ಲ ವೈರ್ ಅಲ್ಲಿ. ಇವಾಗ 2 ಲಿಂಕ್ ಕಟ್ ಮಾಡಿದೀವಿ, ಮೆಶ್ ಇನ್ನೂ ಹಂಗೆ ಇದೆ. 3 ಲಿಂಕ್ ಕಟ್ ಮಾಡಿದೀವಿ. ಆವಾಗಲೇ ನೀವು ಮೆಟಲ್ ಮೆಶ್ ಅಲ್ಲಿ ನೋಡಿರ್ಬೋದು, 3 ಲಿಂಕ್ ಕಟ್ ಮಾಡಿದಕ್ಕೆ ನಮ್ಗೆ ಎಷ್ಟು ಓಪನಿಂಗ್ ಸಿಕ್ತು. ಅದೇ ಇಲ್ಲಿ ನೋಡಿ,
ಇಷ್ಟೇ ಓಪನಿಂಗ್ ಸಿಗ್ತಾ ಇದ್ದು. ಈ ಲಿಂಕ್ ಇಲ್ಲಿ ಕಟ್ಟಾದ್ರೆ ಈ ವೈರ್ ಮಾತ್ರ ಓಪನ್ ಆಗುತ್ತೆ. ನಿಮ್ಗೆ ಮತ್ತೆ ಇಲ್ಲಿ ಟ್ರಿಪಲ್ ಟ್ವಿಸ್ಟ್ ಆಗಿರೋದ್ರಿಂದ ನಿಮ್ಗೆ ಎಲ್ಲೂ ಓಪನಿಂಗ್ ಸಿಗಲ್ಲ ಅಷ್ಟು ಈಸಿಯಾಗಿ. ನಾವು 3 ಲಿಂಕ್ ಕಟ್ ಮಾಡಿದೀವಿ, ನಿಮ್ಗೆ ಎಲ್ಲೂ ನೋಡಿ ಇಷ್ಟೇ ಓಪನಿಂಗ್ ಆಗಿರೋದು. ನೋಡಿ ಇವಾಗ ಎಷ್ಟೇ ಕಟ್ ಮಾಡಿದ್ರೇನು ಇಲ್ಲಿ ನೋಡಿ ಟ್ರಿಪಲ್ ಟ್ವಿಸ್ಟ್ ಇರೋದನ್ನ ಕಟ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಎಷ್ಟು ಕಷ್ಟ ಅಂತ ನೋಡಿ. ಇಲ್ಲಿ ಕಟ್ ಮಾಡಿದ್ರೇನು ಇಲ್ಲಿ ಟ್ರಿಪಲ್ ಟ್ವಿಸ್ಟ್ ಆಗಿದೆ, ಇಲ್ಲಿ ಕಟ್ ಮಾಡಿದ್ರೇನು ಇಲ್ಲಿ ಟ್ರಿಪಲ್ ಟ್ವಿಸ್ಟ್ ಆಗಿದೆ. ಸೊ ನಿಮ್ಗೆ ಎಂಟ್ರಿ ಸಿಗಲ್ಲ. ಅದೇ ಮೆಟಲ್ ಮೆಷಲ್ಲಿ ನಾವು ಒಂದು 3 ಲಿಂಕ್ ಕಟ್ ಮಾಡಿದ್ವಿ, ಮೆಶ್ ಎಷ್ಟು ದೊಡ್ಡದಾಗ ಓಪನ್ ಆಯ್ತು. ಇಲ್ಲಿ ನೋಡಿ ಇಷ್ಟೇ ಎಂಟ್ರಿ ಸಿಗ್ತಾ ಇರೋದು. ಅದ್ರ ಮೇಲೆ ಕಟ್ ಮಾಡಿದ್ರು ಪುಲ್ ಮಾಡಿದ್ರು ಇಷ್ಟೇ ಓಪನ್ ಆಗ್ತಿರೋದು ನೋಡಿ. ಯಾಕಂದ್ರೆ ಇಲ್ಲಿ ಓಪನ್ ಆದ್ರೂ ಮತ್ತೆ ಇಲ್ಲಿ ಟ್ರಿಪಲ್ ಟ್ವಿಸ್ಟ್ ಆಗಿರುತ್ತೆ. ಟಾಪ್ ಅಂಡ್ ಬಾಟಮ್ ನಿಮ್ಗೆ ಎಲ್ಲ ಕಡೆ ಟ್ರಿಪಲ್ ಟ್ವಿಸ್ಟ್ ಆಗಿರುತ್ತೆ. ಸೊ ಹಂಗಾಗಿ ಇದನ್ನ ಅಷ್ಟು ಈಸಿಯಾಗಿ ಒಳಗಡೆ ಪ್ರವೇಶ ಮಾಡಕ್ಕಾಗಲ್ಲ. ಇಲ್ಲ, ಇದು ನೋಡ್ಬೋದು ನೀವು 5 ಫೀಟ್ ರೋಲ್ ಇದೆ, 100 ಫೀಟ್ ಲೆಂತ್ ಇದೆ ಇದ್ರ ಟೋಟಲ್ ರೋಲು. ಇದು ಎಷ್ಟು ಲೈಟ್ ವೆಯ್ಟ್ ಇದೆ ಅಂತ ನೋಡಿ. ನಾನು ಬರೀ ಒಂದು ಬೆಳ್ಳಲ್ಲಿ ಲಿಫ್ಟ್ ಮಾಡ್ತಾ ಇದ್ದೀನಿ. ಒಂದು ಬೆರಳಲ್ಲಿ ಎತ್ಬಿಡ್ತೀವಿ. ಹೌದು, ಒಂದೇ ಬೆಳ್ಳಲ್ಲಿ ಲಿಫ್ಟ್ ಮಾಡ್ಬೋದು. ಇದು ಹೆಂಗಸರಾಗ್ಬೋದು ಇಲ್ಲ ವಯಸ್ಸಾದವ್ರು ಇರ್ಬೋದು, ಯಾರೇ ಆಗಿದ್ರು ಇದನ್ನ ಆರಾಮಾಗಿ ಲಿಫ್ಟ್ ಮಾಡ್ಬೋದು. ಅಷ್ಟು ಲೈಟ್ ವೆಯ್ಟ್ ಇದೆ ಸರ್. ಇದು ನೋಡ್ಬೋದು ನೀವು, ಫುಲ್ ಆ್ಯಂಡ್ ಫುಲ್ ಲೈಟ್ ವೆಯ್ಟ್ ಇದೆ ಇದು. ಸೊ ಅಷ್ಟು ಲೈಟ್ ವೆಯ್ಟ್ ಮೆಟೀರಿಯಲ್ಲು. ಸ್ಟ್ರೆಂತ್ ವೈಸ್ ಎಲ್ಲೂ ಕಾಂಪ್ರಮೈಸಿಂಗ್ ಇಲ್ಲ, ಅಷ್ಟು ಸ್ಟ್ರೆಂತ್ ಇರುತ್ತೆ ಇದರಲ್ಲಿ. ಸೊ ಇಷ್ಟು ಲೈಟ್ ವೆಯ್ಟ್ ಅಲ್ಲ ಸರ್ ಇದು, ಸ್ಟ್ರೆಂತ್ ಅಷ್ಟೇ ಡ್ಯೂರೇಬಿಲಿಟಿ ಕೊಡುತ್ತಾ ಸರ್? ಸರ್ 100% ನಿಮಗೆ ಕಂಪ್ಲೀಟ್ ಡ್ಯೂರಬಿಲಿಟಿ ಇದೆ ಸ್ಟ್ರೆಂತ್ ವೈಸ್. ಎಲ್ಲೂ ವರಿ ಮಾಡೋ ಥರ ಇಲ್ಲ ಸರ್. ಇವಾಗ ನೋಡಿ, ಇವಾಗ 4 ಜನ ಸೇರಿ ಫುಲ್ ಮಾಡ್ತಾ ಇದ್ದಾರೆ ಮೆಶ್ಗೆ ಏನೂ ಆಗಲ್ಲ. ಅದ್ರ ಸ್ಟ್ರೆಂತ್ ನೋಡಿ ಎಷ್ಟು ಸ್ಟ್ರೆಂತ್ ಇದೆ ಅಂತ. 4 ಜನ ಸೇರಿದ್ದಾರೆ, ಇವಾಗ ನಾನೊಬ್ಬ ಸೇರಿ ಎಳಿತಾ ಇದ್ದೀನಿ. ಹಂಗೆ ಫುಲ್ ಆಗ್ತಾ ಇದ್ರು ಇನ್ನ ಟೈಟ್ ಆಗುತ್ತೆ ಹೊರತು ಕಟ್ ಆಗಲ್ಲ ನಿಮ್ಗೆ ಮೆಶ್. ಅಷ್ಟೊಂದು ಸ್ಟ್ರಾಂಗ್. ಹೌದು ಸರ್, ಫುಲ್ ಎಳಿತಾ ಇದ್ದಾರೆ ನೋಡಿ ಎಷ್ಟು ಸ್ಟ್ರೆಂತ್ ಇದೆ ಅಂತ. 4 ಜನ ಸೇರಿ ಎಳಿದ್ರೇನು ಮೆಶ್ಗೆ ಏನೂ ಆಗಲ್ಲ. ಇವಾಗ ನೋಡಿ ಕಲ್ಲು ಎತ್ತಾಗ್ತಾ ಇದ್ದೀನಿ ನೋಡಿ, ಮೆಶ್ಗೆ ಏನೂ ಆಗಲ್ಲ. ಇಲ್ಲಿ ನೋಡಿ, ಇವಾಗ 2 ಕಲ್ಲು ಸೇರ್ಸ್ ಆಗ್ತಾ ಇದೀನಿ ನೋಡಿ ಸರ್. ಇದು ನೋಡಿ ಮೆಶ್ಗೆ ಏನೂ ಆಗಿಲ್ಲ. ಅಂದ್ರೆ ಜಂಪ್ ಆಗಿ ಹೋಗುತ್ತೆ ಹೊರತು ನಿಮ್ಗೆ ಆ ಟೆನಿ ಕಾಸ್ಟ್ ಈ ಮೆಶ್ ಕಟ್ ಆಗಲ್ಲ ನಿಮ್ಗೆ. ಹತ್ರ ಏನಿಲ್ಲ ಅಂದ್ರೆ ಒಂದು 4 to 5 ಕಿಲೋಸ್ ಇದೆ ಈ ಕಲ್ಲು. ಸೈಜ್ ನೋಡ್ಬೋದು ನೀವು. ಇದೇ ಕಲ್ಲನ್ನ ನೋಡಿ ಎಷ್ಟು ಫೋರ್ಸ್ ಅಲ್ಲಿ ಹಾಕ್ತೀನಿ ಅಂತ ನೋಡಿ. ಮೆಶಿಂಗ್ ನಿಮ್ಗೆ ಏನೂ ಆಗಲ್ಲ. ಸ್ಟ್ರೆಂತ್ ನೋಡಿ ಎಷ್ಟು ಫ್ಲೆಕ್ಸಿಬಲ್ ಇದೆ ಅಂತಾನು ನಿಮ್ಗೆ ಗೊತ್ತಾಗುತ್ತೆ. ಫೆನ್ಸಿಂಗ್ ಮಾತ್ರ ಯೂಸ್ ಮಾಡಬಹುದಾ ಇಲ್ಲ ಬೇರೆ ಕಡೆನೂ ಯೂಸ್ ಮಾಡ್ಕೋಬಹುದು ಸರ್? ಆತರ ಬರೀ ಫೆನ್ಸಿಂಗ್ ಗೋಸ್ಕರ ಅಂತ ಏನಿಲ್ಲ. ಇವಾಗ ನೀವು ವಾಲ್ ಎಕ್ಸ್ಟೆನ್ಷನ್ ಮಾಡಕ್ಕಿರ್ಬೋದು, ಇಲ್ಲ ಪಾರ್ಟೇಷನ್ ಮಾಡಕ್ಕೆ, ಬಾಲ್ಕನಿನಲ್ಲಿ ಡಿಸ್ಟರ್ಬೆನ್ಸ್ ಇದೆ ಅಂತ ಬಾಲ್ಕನಿ ಕವರ್ ಮಾಡಕ್ಕೆ, ಸ್ವಿಮ್ಮಿಂಗ್ ಪೂಲ್ ಹತ್ರ ಕವರಿಂಗ್ ಮಾಡಕ್ಕೆ, ಎಲ್ಲಿ ಬೇಕಾದ್ರೂ ಯೂಟಿಲೈಸ್ ಮಾಡಬಹುದು ಸರ್. ಅಂದ್ರೆ ಮಲ್ಟಿಪಲ್ ಪರ್ಪಸ್ ಇದೆ ಸರ್ ಇದು. ಸರ್ ಸೈಜ್ ಅಂತ ಬಂದ್ರೆ ನಿಮ್ಗೆ ಹೈಟ್ ವೈಸ್ ಬಂದು ನಿಮ್ಗೆ 4 ಡಿಫ್ರೆಂಟ್ ಸೈಜಸ್ ಹೈಟ್ ಅಲ್ಲಿ ಸಿಗುತ್ತೆ. ಇವಾಗ 3 ಫೀಟ್ ಹೈಟ್ ಅಲ್ಲಿ ಸಿಗುತ್ತೆ, 4 ಫೀಟ್ ಹೈಟ್ ಅಲ್ಲಿ ಸಿಗುತ್ತೆ, 5 ಫೀಟ್ ಮತ್ತೆ 6 ಫೀಟ್ ಹೈಟ್ ಅಲ್ಲೂ ಸಿಗುತ್ತೆ. ಓಹೋ, ನಮ್ಮ ರಿಕ್ವೈರ್ಮೆಂಟ್ ತಕ್ಕಂತ ಹೈಟ್ ಗಳೆಲ್ಲ. ಹೌದು, ಕಸ್ಟಮರ್ಗೆ ಯಾವ ಹೈಟ್ ಬೇಕೋ ಆ ಹೈಟ್ ನ ಕಳ್ಸಿಕೊಡ್ತೀವಿ. ಅಂಡ್ ನಿಮ್ಗೆ ಹೋಲ್ ಸೈಜ್ ನೋಡ್ಬೋದು ನೀವು. ನಿಮ್ಗೆ 2 ತರ ಹೋಲ್ ಸೈಜ್ ಬರುತ್ತೆ. ಒಂದು 2.5 mm ವೈರ್ ಥಿಕ್ನೆಸ್ ಇರುತ್ತೆ, ಪ್ಲಸ್ ನಿಮ್ಗೆ 2 ಇಂಚ್ ಹೋಲ್ ಸೈಜ್ ಇರುತ್ತೆ. ಅದೇ 3 mm ವೈರ್ ಥಿಕ್ನೆಸ್ ಇರುತ್ತೆ, 3.5 ಇಂಚ್ ಹೋಲ್ ಸೈಜ್ ಇರುತ್ತೆ ಸರ್. ಸರ್, ಈಗ ಇದನ್ನ ಫಾರ್ಮಿಂಗ್ ಲ್ಯಾಂಡ್ ಆಗಿರ್ಬೋದು ಇಲ್ಲ ಬಾಲ್ಕನಿ, ಈಗ ನಮ್ಮ ಮನೆಗಳ ಹತ್ರ ಆಗಿರ್ಬೋದು, ಫಿಕ್ಸಿಂಗ್ ಮಾಡೋದು ಹೆಂಗೆ ಸರ್ ಇದನ್ನ? ಸರ್, ಇದು ಇನ್ಸ್ಟಾಲೇಷನ್ ಫಿಕ್ಸಿಂಗ್ ಅಂತ ಬಂದಾಗ ಕಸ್ಟಮರ್ಸ್ಗೆ ಇದು ತುಂಬಾ ಈಸಿ. ಫಿಕ್ಸಿಂಗ್ ಬಂದು ನಿಮ್ಗೆ ತುಂಬಾ ಡಿಫಿಕಲ್ಟ್ ಟಾಸ್ಕ್ ಏನಿಲ್ಲ. ಇದರಲ್ಲಿ ಪೋಸ್ಟ್ ಪಿಲ್ಲರ್ ಇರ್ಬೋದು, ಅದಕ್ಕೆ ನೀವು ಇದು ಅಟ್ಯಾಚ್ ಮಾಡಿ ಬೈಂಡಿಂಗ್ ವೈರ್ ಅಲ್ಲಿ ನೀವು ಟೈ ಮಾಡ್ಕೊಂಡು ಬರ್ಬೋದು ಸರ್. ಈಸಿ ಇನ್ಸ್ಟಾಲೇಷನ್ ಆಗುತ್ತೆ. ಅಂದ್ರೆ ಬೈಂಡಿಂಗ್ ವೈರ್ ಅಂದ್ರೆ ಅದೇನು ಐರನ್ ಬೈಂಡಿಂಗ್? ಹೆಂಗೆ? ಐರನ್ ಬೈಂಡಿಂಗ್ ವೈರ್ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ನಿಮ್ಗೆ ಟೈ ನಾಟ್ಸ್ ಬರುತ್ತಲ್ಲ, ಟೈ ನಾಟ್ಸ್ ಅಲ್ಲೂ ನೀವು ಟೈ ಮಾಡ್ಬೋದು. ಇದು ಟಾಪ್ ಅಂಡ್ ಬಾಟಮ್ ಟ್ರಿಪಲ್ ಟ್ವಿಸ್ಟ್ ಆಗಿರುತ್ತೆ, ಪ್ಲೀಸ್ ಸ್ಟೇ ವೈರ್ಸ್ ಬರುತ್ತೆ ನಿಮ್ಗೆ. ಇದು ಇಲ್ಲಿ ಸ್ಟೇ ವೈರಿಂಗ್ ಬರುತ್ತೆ. ಸೊ ನಿಮ್ಗೆ ಎಲ್ಲೂ ಬೆಂಡ್ ಆಗೋದು, ಮೆಶ್ ಬೆಂಡ್ ಆಗೋ ತರ ಎಲ್ಲೂ ಬರೋದಿಲ್ಲ. ಇವಾಗ ನಮ್ಮ ಪಾಲಿಹೆಕ್ಸ್ ಮೆಶ್ ಕಾಸ್ಟ್ ವೈಸ್ ನೋಡಿದ್ರಿ ಅಂದ್ರೆ ನೀವು ಮೆಟಲ್ ಮೆಶ್ ಕಂಪೇರ್ ಮಾಡಿದಾಗ ಆಲ್ಮೋಸ್ಟ್ 30 to 40 ಟೈಮ್ಸ್ ನಿಮಗೆ ಚೀಪರ್ ಬರುತ್ತೆ. ಅಂದ್ರೆ ಮೆಟಲ್ಗಿಂತ 30 to 40% ಕಡಿಮೆ. ಹೌದು, 30 to 40% ಚೀಪರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದ್ರದ್ದು ಬಂದು ನಿಮಗೆ ಪರ್ ಸ್ಕ್ವೇರ್ ಫೀಟ್ ಈ ಮೆಶ್ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕು ಅಂದ್ರೆ 11 ರೂಪೀಸ್ 60 ಪೈಸಾ ಬೀಳುತ್ತೆ ಪರ್ ಸ್ಕ್ವೇರ್ ಫೀಟ್. 11 ರೂಪೀಸ್ 60 ಪೈಸಾ. ಹೌದು. ಓಕೆ ಸರ್, ಹಂಗಂದ್ರೆ ಇದು ಒಂದು ಎಕರೆಗೆ ಈ ತರ ಒಂದು ಹಾಕ್ಬೇಕಂದ್ರೆ ಎಷ್ಟು ಕಾಸ್ಟ್ ಆಗ್ಬೋದು ಜನರಲ್ ಆಗಿ? ಸರ್, ಇವಾಗ ಮೆಟೀರಿಯಲ್ ಬೇಕಂದ್ರೆ ಇವಾಗ 1 ಎಕರೆ ಬೇಕು ಅಂದ್ರೆ ಕಸ್ಟಮರ್ಸ್ ಒಂದು 10 ರೋಲ್ಸ್ ಪರ್ಚೇಸ್ ಮಾಡಿದ್ರೆ 1 ಎಕರೆ ಕವರ್ ಮಾಡ್ಕೊಬಹುದು. ಇಲ್ಲ ಕಸ್ಟಮರ್ಸ್ ನಾವು ಇನ್ಸ್ಟಾಲೇಷನ್ ಬೇಕು ಅಂದ್ರೆ ಅವ್ರು ಜಸ್ಟ್ ಫೆನ್ಸ್ ಕಾಂಟ್ಯಾಕ್ಟ್ ಮಾಡಬಹುದು. ನಾವು ಪ್ರಾಪರ್ ಮೆಜರ್ಮೆಂಟ್ಸ್ ತಗೊಂಡು ಅವ್ರಿಗೆ ಕಸ್ಟಮರ್ಗೆ ಯಾವ ತರ ಪಿಲ್ಲರ್ಸ್ ಬೇಕು ಅಂತ ನಾವು ಪಾಲಿಹೆಕ್ಸ್ ಮೆಶ್ ನ ಹಾಕೊಡ್ತೀವಿ. ಬರೀ ಮೆಟೀರಿಯಲ್ ಬೇಕಂದ್ರೂ ಮೆಟೀರಿಯಲ್ ಕೊಡ್ತೀವಿ, ಪಾಲಿಹೆಕ್ಸ್ ಮೆಶ್ ನ ಮಾತ್ರ ಕಳಿಸ್ಕೊಡ್ತೀವಿ. ಇಲ್ಲ ನಾವು ಕಂಪ್ಲೀಟ್ ಇನ್ಸ್ಟಾಲೇಷನ್ ಬೇಕು ಅಂದ್ರೆ ನಮ್ಮ ಜಸ್ಟ್ ಫೆನ್ಸ್ ಕಂಪ್ನಿ ಬಂದು ಮಾಡ್ಕೊಡ್ತೀವಿ. ಯೂಶುವಲಿ ಇವಾಗ 30-40 ಸೈಟ್ ಇರ್ಬೋದು, ಇಲ್ಲ 60-40 ಸೈಟ್ ಇರ್ಬೋದು. ಯಾವುದೇ ತರ ಪ್ರಾಪರ್ಟಿ ಇದ್ರು ಕಸ್ಟಮರ್ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕಂಪ್ಲೀಟ್ ಅದು ಎಷ್ಟೇ ದೊಡ್ಡ ಪ್ರಾಪರ್ಟಿ ಇದ್ರು ನಾವು ಕಂಪ್ಲೀಟ್ ಫೆನ್ಸಿಂಗ್ ಸೊಲ್ಯೂಷನ್ ಕೊಟ್ಟೇ ಕೊಡ್ತೀವಿ. ಸೊ ಈಗ ಸರ್ ನಾನು ಜನರಲ್ ಆಗಿ ನಮ್ದೊಂದು ಫಾರ್ಮ್ ಲ್ಯಾಂಡ್ ಇದೆ, ಆಮೇಲೆ ಇಲ್ಲ ಅಂದ್ರೆ ಒಂದು ಸೈಟ್ ಇದೆ. ಸೊ ನಿಮ್ಗೆ ಒಪ್ಸ್ಬಿಡ್ತೀವಿ ಇದಕ್ಕೆ ಒಂದು ಫೆನ್ಸಿಂಗ್ ಮಾಡ್ಬಿಡಿ ಅಂತ ಹೇಳಿ. ನೀವು ಈ ಪ್ರೋಸೆಸ್ ಹೇಗೆ ಮಾಡ್ಕೊಂಡು ಸರ್? ಇವಾಗ ಕಸ್ಟಮರ್ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನಮ್ಮನ್ನ ಇವಾಗ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ನಮ್ಗೆ ಫೆನ್ಸಿಂಗ್ ಬೇಕು ಅಂತ. ಸೊ ನಾವು ಪ್ರಾಪರ್ಟಿ ಎಲ್ಲಿದೆ,
ಯಾವ ಥರ ಏನು ಸೈಜಲ್ಲಿ ಇದೆ ಎಲ್ಲ ಕಸ್ಟಮರ್ ಹತ್ರ ತಿಳ್ಕೊತೀವಿ. ಸೊ ಅದಾದಮೇಲೆ ನಾವು ಅವ್ರಿಗೆ ಕಸ್ಟಮರ್ಗೆ ಒಂದು ಕೊಟೇಶನ್ ಕೊಡ್ತೀವಿ, ಡಿಪೆಂಡಿಂಗ್ ಅವ್ರು ಯಾವ ಪ್ರಾಡಕ್ಟ್ನ ಚೂಸ್ ಮಾಡ್ತಿದ್ದಾರೆ ಅಂತ. ಪರ್ಚೇಸಿಂಗ್ ಬೇಕಂದ್ರೆ ನೀವು ಜಸ್ಟ್ ಫೆನ್ಸ್ ವೆಬ್ಸೈಟ್ಗೆ ಹೋಗಿ ಪರ್ಚೇಸ್ ಮಾಡ್ಬೋದು, ಇಲ್ಲ ಜಸ್ಟ್ ಫೆನ್ಸ್ ಕಂಪ್ನಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸುತ್ತೆ, ನೀವು ಆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಪಾಲಿಎಕ್ಸ್ ಮೆಶ್ನ ಪರ್ಚೇಸ್ ಮಾಡ್ಬೋದು. ಸೊ ಅಂದರೆ ಫುಲ್ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡ್ತೀರಾ ನಮ್ಗೆ? ಹೌದು, ಕಸ್ಟಮರ್ಗೆ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಕಂಪ್ಲೀಟ್ ಡೀಟೇಲ್ಸ್ ಪಾಲಿಎಕ್ಸ್ ಮೆಶ್ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ಸ್ ಕಸ್ಟಮರ್ಗೆ ಕಳಿಸ್ಕೊಡ್ತೀವಿ.